ಇವತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ, ಕ್ಷಮಾಪಣೆ ಬಗ್ಗೆ. ಹಲ್ಲೆಲೂಯಾ. ಇವತ್ತಿನ ವಾಕ್ಯ ಭಾಗದ ತಲೆಬರಹ ಕ್ಷಮಾಪಣೆ. ಹಲ್ಲೆಲೂಯಾ. ಯೇಸು ಮಸೀಹಿ ಕ್ಷಮಾಪಣೆ ಅನ್ನೋಂಥ ವಿಷಯ ಕೇಳುವಾಗ ನಮ್ಮ ದೇವರು ಕ್ಷಮಿಸುವುದರಲ್ಲಿ ಬಹಳ ಶ್ರೀಮಂತನಾಗಿದ್ದಾನೆ. ಪ್ರೈಸ್ ಲಾರ್ಡ್. ನಮ್ಮನ್ನ ಕ್ಷಮಿಸುವುದರಲ್ಲಿ ಶ್ರೀಮಂತನಾಗಿದ್ದಾನೆ. ಪ್ರೈಸ್ ಲಾರ್ಡ್. ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾವು ಪಾಪಿಗಳು, ಯಾರು ಕೂಡ ನೀತಿವಂತರ ಇಲ್ಲ ಈ ಲೋಕದಲ್ಲಿ, ಎಲ್ಲರೂ ಕೂಡ ಪಾಪಿಗಳೇ. ಆದರ್ಶ್, ಎಲ್ಲರೂ ಕೂಡ ಪಾಪಿಗಳೇ ಲೋಕದಲ್ಲಿ. ಆದ್ರೆ ನಮ್ಮ ದೇವರು ನಮ್ಮ ಪಾಪಗಳನ್ನ ಕ್ಷಮಿಸಿದಂತ ದೇವರು. ಹಲ್ಲೆಲೂಯಾ. ಪಾಪಕ್ಕೆ ಕ್ಷಮಾಪಣೆ ಅನ್ನುವಂಥ ವಿಷಯದಲ್ಲಿ ಏನು ಬರ್ತದೆ ಅಂದ್ರೆ, ದೇವರ ಅಳತೆ ಇಲ್ಲದ ಕೃಪೆ ಮತ್ತು ಈ ದೇವರ ಕೃಪೆಯನ್ನ ನಾವು ಇತರರಿಗೆ ತೋರಿಸಬೇಕು. ಹಲ್ಲೆಲೂಯಾ. ದೇವರ ಅಳತೆ ಇಲ್ಲದ ಕೃಪೆ ನಮಗೆ ಸಿಕ್ಕಿದೆ. ನಾವೇನಾಗಿದ್ವಿ? ಮುಂಚೆ ಪಾಪಿಗಳಾಗಿದ್ವಿ. ಆದ್ರೆ ದೇವರು ನಮ್ಮನ್ನ ಪ್ರೀತಿ ಮಾಡಿ, ನಾವು ಪಾಪಿಗಳಾಗಿದ್ದಾಗಲೇ ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಶಿಲುಬೆ ಮೇಲೆ ನಮಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟನು. ನಂಬ್ತೀರಾ? ನಂಬ್ತೀರಿ? ಹಲ್ಲೆಲೂಯಾ. ಹಾಗಾದ್ರೆ ನಮ್ಮೆಲ್ಲ ಪಾಪವನ್ನು ತಾನು ಹೊತ್ಕೊಂಡು ತನ್ನ ಅಪಾರವಾದ ಕೃಪೆ ನಮಗೆ ಕೊಟ್ಟು ನಮ್ಮೆಲ್ಲ ಪಾಪಗಳನ್ನ ಯೇಸು ಸ್ವಾಮಿ ಮೇಲೆ ಹಾಕಿದ. ಯೇಸು ಸ್ವಾಮಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟ. ಈಗ ದೇವರು ಏನ್ ಬಯಸ್ತಾರೆ, ನಿಮಗೆ ಸಿಕ್ಕಿದಂತ ಆ ದೇವರ ಕೃಪೆ ನೀವೇನ್ ಮಾಡ್ರಿ? ಇತರರಿಗೆ ಕೊಡ್ರಿ. ಅಂದ್ರೆ ದೇವರು ನಿಮ್ಮನ್ನ ಯಾವ ರೀತಿ ಕ್ಷಮಿಸಿದಾರೋ ನೀವು ಕೂಡ ಇತರರಿಗೆ ಕ್ಷಮಿಸಬೇಕು. ಹಲ್ಲೆಲೂಯಾ. ಯೇಸು ಮಸೀಹಿ. ಆದರ್ಶ್, ಸೌಂಡ್ ಮಾಡ್ಬೇಡಪ್ಪ, ಅದಿ ಸೌಂಡ್ ಮಾಡ್ಬೇಡ. ಓಕೆ, ಈಗ ಒಂದು ವಾಕ್ಯ ಓದೋಣ. ಕೀರ್ತನೆ 86 5ನೇ ವಚನ. ಕೀರ್ತನೆ 86 5ನೇ ವಚನ. ಯಾರಾದ್ರೂ ಓದ್ತೀರಿ? 86ನೇ ಕೀರ್ತನೆ 5ನೇ ವಚನ. ಕ್ಷಮಿಸುವವನು ನಿನಗೆ ಮೊರೆಯಿಡುವವರೆಲ್ಲರಲ್ಲಿ ಕೃಪಾಪೂರ್ಣನು ಆಗಿದ್ದೀಯಲ್ಲ. ಹಲ್ಲೆಲೂಯಾ. ನೋಡ್ರಿ, ಕರ್ತನೇ ನೀನು ಒಳ್ಳೆಯವನು, ಕ್ಷಮಿಸುವವನು, ನಿನಗೆ ಮೊರೆ ಇಡುವವರೆಲ್ಲರಲ್ಲಿ ಕೃಪಾಪೂರ್ಣನು ಆಗಿದೆಯಲ್ಲ. ನಮ್ಮ ದೇವರು ಕ್ಷಮಿಸುವಂತ ದೇವರು. ಆಮೇಲೆ ನಮ್ಮ ದೇವರು ಒಳ್ಳೆಯವನು ಮತ್ತೆ ಕ್ಷಮಿಸುವುದರಲ್ಲಿ ಬಹಳ ಐಶ್ವರ್ಯವಂತನಾಗಿದ್ದಾನೆ. ಯಾರ್ಯಾರು ಆತನನ್ನು ಕೂಗುತ್ತಾರೋ ಅವರಿಗೆ ಹೇರಳವಾದ ತನ್ನ ಕೃಪೆಯನ್ನು ನೀಡಿ ನಮ್ಮನ್ನ ಕ್ಷಮಿಸುವಂತ ದೇವರಾಗಿದ್ದಾನೆ. ಪ್ರೈಸ್ ಲಾರ್ಡ್. ಮೀಕ 7ನೇ ಅಧ್ಯಾಯ 18-19 ವಚನ ಓದ್ರಿ. ಮೀಕ 7ನೇ ಅಧ್ಯಾಯ 18-19 ವಚನ. ಯಾರಿಗೆ ಸಿಕ್ಕಿದೆ ಓದಿ. ನಿನಗೆ ಯಾವ ದೇವರು ಸಮಾನ? ನೀನು ನಿನ್ನ ಸ್ವಾಸ್ಥ್ಯದವರಲ್ಲಿ ಉಳಿದವರ ಅಪರಾಧವನ್ನು ಕ್ಷಮಿಸುವವನು, ಅವರ ದ್ರೋಹವನ್ನು ಲಕ್ಷಿಸದವನು ಆಗಿದ್ದಿ. ಹೌದು, ನಮ್ಮ ದೇವರು ನಿತ್ಯವೂ ಕೋಪಿಸುವವನಲ್ಲ, ಕರುಣೆಯೇ ಆತನಿಗೆ ಇಷ್ಟ. ಹಲ್ಲೆಲೂಯಾ. ಈ ವಾಕ್ಯ ಹೇಳ್ತಾ ಇದ್ದಾರೆ, ದೇವರು ಕೃಪೆಯನ್ನ ತೋರಿಸುವನು, ಕ್ಷಮಿಸುವುದರಲ್ಲಿ ಸಂತೋಷವುಳ್ಳವನಾಗಿದ್ದಾನೆ. ಯಾಕೆಂದ್ರೆ ದೇವರ ಗುಣಗಳಲ್ಲಿ ಒಂದು ಗುಣ ಕ್ಷಮಿಸುವುದು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾ ಇದೆ, ಅವರ ದ್ರೋಹವನ್ನು ಕ್ಷಮಿಸುವವನು. ಹಲ್ಲೆಲೂಯಾ. ಹೌದು, ನಮ್ಮ ದೇವರು ಅವರ ದ್ರೋಹವನ್ನು ಲಕ್ಷಿಸದವನೂ ಆಗಿದ್ದಿ. ಹೌದು, ನಮ್ಮ ದೇವರು ನಿತ್ಯವೂ ಕೋಪಿಸುವವನಲ್ಲ, ಕರುಣೆಯೇ ಆತನಿಗೆ ಇಷ್ಟ. ಆತನು ನಿತ್ಯವೂ ಕೋಪಿಸುವಂತ ದೇವರಲ್ಲ. ಮನುಷ್ಯರಾದಂತ ನಾವು ಏನಾದ್ರೂ ಮಿಸ್ಟೇಕ್ ಮಾಡ್ಬಿಟ್ರೆ ಓಕೆ, ಕ್ಷಮಾಪಣೆ ಮಾಡ್ಬಿಡ್ತೇವೆ. ಮತ್ತೆ ಯಾವಾಗಾದ್ರೂ ಜಗಳ ಆದ್ರೆ ಹಿಂದಿನ ಎಲ್ಲ ತೆಗಿತೇವೆ. ಹಲ್ಲೆಲೂಯಾ. ಆದ್ರೆ ನಾವು ಆರಾಧಿಸ್ತಿರುವಂತ ದೇವರು ಕರುಣಿಸುವುದೇ ಆತನಿಗೆ ಇಷ್ಟ ಅಂತೆ. ನಿತ್ಯವೂ ಆತನು ಕೋಪಿಸುವಂತ ದೇವರಲ್ಲ, ನಿತ್ಯವೂ ನಮ್ಮ ತಪ್ಪನ್ನು ಹುಡುಕುವಂತ ದೇವರಲ್ಲ. ನಾವು ತಪ್ಪು ಮಾಡಿದ್ರು ಕೂಡ ನಾವು ಪಶ್ಚಾತ್ತಾಪ ಪಟ್ಟು ಆತನ ಪಾದದಲ್ಲಿ ನಾವು ಬರೋದಾದ್ರೆ ನಮ್ಮನ್ನ ಕ್ಷಮಿಸುವುದಕ್ಕೆ ಶಕ್ತನಾಗಿ. ನಂಬ್ತೀರಾ? ಹಲ್ಲೆಲೂಯಾ. ಅದಕ್ಕೆ ಪ್ರಿಯರೇ, ನಾವು ಆರಾಧಿಸುತ್ತಿರುವಂತ ದೇವರು ಕ್ಷಮಿಸುವುದರಲ್ಲಿ ಶಕ್ತನಾಗಿದ್ದಾನೆ.
ಕರುಣೆ ತೋರಿಸುವುದರಲ್ಲಿ ಸಂತೋಷವುಳ್ಳವನಾಗಿದ್ದಾನೆ. ಅದಕ್ಕೆ ನಾವು ಯಾವಾಗ ನಮ್ಮ ತಪ್ಪನ್ನು ಒಪ್ಪಿಕೊಂಡು ನಾವು ದೇವರ ಪಾದದಲ್ಲಿ ಕ್ಷಮಾಪಣೆ ಬೇಡ್ತೇವೋ ದೇವರು ನಮ್ಮನ್ನ ಕ್ಷಮಿಸ್ತಾರೆ. ಈಗ ನಿಮಗೆ ವಿರೋಧವಾಗಿ ಯಾರೇ ಏನಾದರೂ ತಪ್ಪು ಮಾಡಿದ್ರೆ, ಒಂದು ವೇಳೆ ನೀವು ಅವರಿಗೆ ಅದೇ ವಿಚಾರವನ್ನು ನೀವು ತಲೆಯಲ್ಲಿ ಹಾಕುತ್ತಾ ಅದನ್ನೇ ಮೆಲಕ್ ಹಾಕ್ತಾ ಇರೋದಾದ್ರೆ ಕೊರಗೋರು ನೀವೇ. ಯಾರು ನಿಮ್ ಜೊತೆ ಜಗಳ ಆಡಿದಾರೋ ಅವ್ರು ಏನೋ ಮರ್ತು ಕೂಡ ಹೋಗಿರ್ಬೋದು. ಆದ್ರೆ ನೀವು ಅದನ್ನ ವಿಚಾರ ಮಾಡಿ ನೆನೆಸಿ ಅದರಿಂದ ನೀವೇ ಕೊರಗ್ತೀರ, ನಿಮಗೆ ಅದರಿಂದ ನಷ್ಟ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯದ ಪ್ರಕಾರ ನಾವು ಅದನ್ನ ಕಂಪ್ಲೀಟ್ಲಿ ಕ್ಷಮಿಸ್ಬಿಡ್ಬೇಕಂದ್ರೆ, ನಾವು ಕ್ಷಮಿಸ್ಬಿಟ್ರೆ ನಮಗೆ ಆ ಒಂದು ಭಾರ ಹೋಗ್ಬಿಡತ್ತೆ, ನಾವು ಕೊರಗುವುದಿಲ್ಲ, ನಾವು ಆ ಸಮಸ್ಯೆಯಿಂದ ಕಂಪ್ಲೀಟ್ಲಿ ಬಿಡುಗಡೆ ಆಗ್ಬಿಡ್ತೇವೆ, ನಮ್ಮ ಹೃದಯ ಹಗರಾಗ್ಬಿಡುತ್ತೆ. ಇಲ್ಲಂದ್ರೆ ಏನೋ ಒಂದು ಭಾರ ಹೊತ್ಕೊಂಡಂಗೆ ಆಗ್ಬಿಡುತ್ತೆ. ಅದೇ ವಿಷಯ, ಅದೇ ನನ್ಗೆ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು, ಅದೇ ವಿಷಯ ನೆನೆಸಿ ನಾವು ಅದರಲ್ಲಿ ಆ ಒಂದು ದೊಡ್ಡ ಭಾರ ಹೊತ್ಕೊಂಡಂಗೆ ಆಗ್ಬಿಡುತ್ತೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಅದನ್ನ ಕಂಪ್ಲೀಟ್ಲಿ ನಾವು ಮರೆತು ಬಿಟ್ರೆ, ಅದನ್ನ ಕ್ಷಮಾಪಣೆ ಮಾಡಿ ನಾವು ಮರೆತು ಬಿಟ್ರೆ ಆ ಭಾರದಿಂದ ನಾವು ಕಂಪ್ಲೀಟ್ಲಿ ಹಗರಾಗ್ಬಿಡ್ತೇವೆ, ಮತ್ತೆ ಟೆನ್ಷನ್ ಇರೋದಿಲ್ಲ. ಅದಕ್ಕೆ ಪ್ರಿಯರೇ, ನಮ್ಮ ದೇವರು ಕ್ಷಮಿಸುವಂತ ದೇವರು. ಯೆರೆಮೀಯ 31:34 ಯಾರು ಓದ್ತೀರಿ? ಯೆರೆಮೀಯ 31:34. ಅದು ಏನ್ ಬೇಕು? ಯೆಹೋವನು ಹಿಂತೆನ್ನುತ್ತಾನೆ, ಆ ಕಾಲದಲ್ಲಿ 31:34. ನೆರೆಹೊರೆಯವರು ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಯೆಹೋವನ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನು ಮೇಲೆ ಬೋಧಿಸಬೇಕಾಗಿರುವುದಿಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ನಾನು ಅವರ ಅಪರಾಧಗಳನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಇದು ಯೆಹೋವನ ನುಡಿ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನಾನು ಅವರ ಅಪರಾಧವನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ನಾವು ಆರಾಧಿಸ್ತಿರುವಂತ ದೇವರು ನಮ್ಮನ್ನ ಕ್ಷಮಿಸಿಬಿಟ್ನಂದ್ರೆ ತಿರುಗಿ ನಮ್ಮ ಪಾಪಗಳನ್ನು ಎಂದಿಗೂ ಆತ ನೆನಪಿಗೆ ತರುವುದಿಲ್ಲ. ಮನುಷ್ಯರಾದಂತ ನಾವು ಎಷ್ಟೋ ಸರಿ ನಾವು ನೆನಪು ಮಾಡ್ತಾ ಇದ್ದೇವೆ, ನೀನು ಹಂಗ ಮಾಡಿದ್ದಿ ಹಿಂಗ ಮಾಡಿದೆ ಎಲ್ಲ ಕ್ಷಮಾಪಣೆ ಮಾಡ್ಬಿಡ್ತೇವೆ. ಆದ್ರೆ ಏನಾದ್ರೂ ಮತ್ತೆ ಸಮಸ್ಯೆ ಮಾಡಿದಾಗ ಮತ್ತೆ ಆ ಎಲ್ಲ ತಪ್ಪುಗಳನ್ನ ಅವ್ರು ಮಾಡಿದಂತ ಎಲ್ಲ ಮಿಸ್ಟೇಕ್ ಅನ್ನ ನಾವು ಮತ್ತೆ ನೆನಪಿಸ್ತೇವೆ. ಅದರ ಅರ್ಥ ನಾವು ಇನ್ನೂ ಕ್ಷಮಾಪಣೆ ಮಾಡಿಲ್ಲ. ಆದ್ರೆ ಇಲ್ಲಿ ದೇವರು, ನಾವು ಆರಾಧಿಸುತ್ತಿರುವಂತ ದೇವರು ನಮ್ಮ ಅಪರಾಧಗಳನ್ನು ಕ್ಷಮಿಸಿ ನಮ್ಮ ಪಾಪಗಳನ್ನು ಎಂದಿಗೂ ನೆನಪಿಗೆ ತರೋದಿಲ್ಲ. ಇದು ಯೆಹೋವನ ನುಡಿ. ಹಲ್ಲೆಲೂಯಾ. ನಮ್ಮ ದೇವರು ಕ್ಷಮಿಸುವುದರಲ್ಲಿ ಶ್ರೀಮಂತನಾಗಿದ್ದಾನೆ, ಮನ್ನಿಸುವುದರಲ್ಲಿ ಶ್ರೀಮಂತನಾಗಿದ್ದಾನೆ. ನಮ್ಮ ಪಾಪಗಳನ್ನ ನೆನಪಿಗೇನೆ ತರುವುದಿಲ್ಲ ಅಂತ ದೇವರು ವಾಕ್ಯ ಹೇಳ್ತಾ ಇದೆ. ಇನ್ನೊಂದು ವಾಕ್ಯ ನಾವು ನೋಡೋಣ. 32ನೇ ಕೀರ್ತನೆ 1-2 ವಚನ. 32ನೇ ಕೀರ್ತನೆ 1-2 ವಚನ. 1 ಮತ್ತು 2 ವಚನ. ಓದ್ತೀರಿ? ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಹಲ್ಲೆಲೂಯಾ. ಯಾವನ ಪಾಪಗಳು ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಹಲ್ಲೆಲೂಯಾ. ನಮ್ಮ ದೇವರು ನಮ್ಮ ಪಾಪಗಳನ್ನ ಕ್ಷಮಿಸಿಬಿಟ್ಟನಂದ್ರೆ ಯಾರು ಕೂಡ ನಮ್ಮನ್ನ ಅಪರಾಧಿ ಎಂದು ಎಣಿಸಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಕಡೆ ನಾವು ನೋಡ್ತೇವೆ, ದೇವರು ನಮ್ಮನ್ನ ನಿರಪರಾಧಿಯಾಗಿ ಮಾಡ್ಬಿಟ್ಟಿದನಂದ್ರೆ ಯಾರು ನಮ್ಮನ್ನ ಅಪರಾಧಿ ಎಂದು ಎಣಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ವಾಕ್ಯ ಸ್ಪಷ್ಟ ಹೇಳ್ತಾ ಇದೆ, ಯಾವನ ದ್ರೋಹ ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನು ಏನಾಗಿದ್ದಾನಂದ್ರೆ ಆಮೆನ್. ನೀವು ಏನಾಗಿದ್ದೇವೆ? ಧನ್ಯರಾಗಿದೆ. ಯಾಕಂದ್ರೆ ಯೇಸು ಸ್ವಾಮಿ ಯೆಹೋವ ದೇವರು ನಮ್ಮ ಪಾಪಗಳನ್ನ ಕ್ಷಮಿಸಿ ಬಿಟ್ಟಿದ್ದಾನೆ. ಮುಂದೆ
ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧಗಳನ್ನು ಎಣಿಸುವುದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟವಿರುವುದಿಲ್ಲವೋ ಅವನು ಧನ್ಯನು. ಹಲ್ಲೆಲೂಯಾ. ಯೇಸು ಮಸೀಹಿ. ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟವಿರುವುದಿಲ್ಲವೋ ಅವನೇ ಧನ್ಯನು. ಹಲ್ಲೆಲೂಯಾ. ಸೈತಾನ್ ನೋಡ್ರಿ ಯಾವಾಗ್ಲೂ ನಿಮಗೆ ನೆನಪಿಸ್ತಾನೆ, ಹಳೇ ಕಾಲದ ಪಾಪಗಳು ನೆನಪಿಸ್ತಾನೆ. ನೀನು ಅದು ಪಾಪ ಮಾಡಿದ್ಯಾ, ನೀನು ಇದು ಪಾಪ ಮಾಡಿದ್ಯಾ, ನೀನು ಎಲ್ಲಿ ದೇವರಿಗೆ ಯೋಗ್ಯವಾಗಿದ್ಯಾ, ನೀನು ಇಷ್ಟೆಲ್ಲ ಪಾಪ ಮಾಡಿದ್ಯಾ, ನೀನು ಸ್ವರ್ಗಕ್ಕೆ ಹೋಗಲ್ಲ, ನೀನು ಎಷ್ಟು ಪಾಪ ಮಾಡಿದ್ಯಾ, ನೀನು ಪ್ರಾರ್ಥನೆ ದೇವರು ಕೇಳಲ್ಲ. ಯಾವಾಗಲೂ ನಮ್ಮನ್ನ ನಾವು ಮಾಡಿದಂತ ಹಿಂದಿನ ಕಾಲದ ಪಾಪಗಳನ್ನು ನೆನಪಿಸ್ತಾ ಇರ್ತಾನೆ. ಆದ್ರೆ ವಾಕ್ಯ ಹೇಳ್ತಾ ಇದೆ, ದೇವರು ಪದೇ ಪದೇ ನಮ್ಮ ಪಾಪವನ್ನ ಎಣಿಸುವುದಿಲ್ಲ. ಒಮ್ಮೆ ಕ್ಷಮಿಸ್ಬಿಟ್ನಂದ್ರೆ ಅದನ್ನು ಮರೆತು ಬಿಡ್ತಾನೆ. ಮನುಷ್ಯರಾದಂತ ನಾವು ಪದೇ ಪದೇ ನೆನಪಿಸ್ತೇವೆ, ಆದ್ರೆ ನಮ್ಮ ದೇವರು ಆತನ ಗುಣ ಕರುಣಿಸುವುದರಲ್ಲಿ ಸಂತೋಷ ಪಡ್ತಾನಂತೆ. ನಾವು ಮೀಕ 7ನೇ ಅಧ್ಯಾಯದಲ್ಲಿ 18-19 ನಾವು ನೋಡಿದ್ವಲ್ಲ, ಕರುಣಿಸುವುದರಲ್ಲಿ ಸಂತೋಷ ಪಡ್ತಾನೆ. ನಿತ್ಯವೂ ಕೋಪಿಸುವನಲ್ಲ, ನಮ್ಮ ಪಾಪಗಳನ್ನು ನಿತ್ಯವೂ ನೆನಪು ಮಾಡುವಂತ ದೇವರಲ್ಲ. ಒಮ್ಮೆ ಕ್ಷಮಾಪಣೆ ಮಾಡ್ಬಿಟ್ಟಂದ್ರೆ ಕಂಪ್ಲೀಟ್ಲಿ ಅದನ್ನ ಮರೆತು ಬಿಡ್ತಾನೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಯಾವನ ಅಪರಾಧಗಳು ಪರಿಹಾರವಾಗಿದೆ, ಯಾವನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂದ್ರೆ ಅವನೇ ಧನ್ಯ. ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟವಿರುವುದಿಲ್ಲವೋ ಅವನು ಧನ್ಯನು. ಕರ್ತನ ವಾಕ್ಯದ ಪ್ರಕಾರ ಈಗ ನಾವು ಕ್ಷಮಿಸಲ್ಪಟ್ಟವರಾಗಿದ್ದೇವೆ, ಕರ್ತನಲ್ಲಿ ನಾವು ಧನ್ಯರಾಗಿದ್ದೇವೆ. ಹಲ್ಲೆಲೂಯಾ. ಓಕೆ, ಇನ್ನೊಂದು ವಾಕ್ಯ ನಾವು ಓದೋಣ. ಕೀರ್ತನೆ 103:9-10. ಕೀರ್ತನೆ 103:9-10. ಆತನು ಯಾವಾಗಲೂ ತಪ್ಪು ಹುಡುಕುವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ನೋಡ್ರಿ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಆತನು ಈ ವಾಕ್ಯ ಕೂಡ ಹೇಳ್ತಾ ಇದೆ, ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಆತನ ಇದು ಗುಣ, ಆತನ ಗುಣನೇ ಕ್ಷಮಿಸ್ಬಿಟ್ರೆ ಆತನ ಮರೆತು ಬಿಡ್ತಾನೆ. ನಿತ್ಯವೂ ಆತನು ಕೋಪಿಸುವನಲ್ಲ, ನಮ್ಮ ಪಾಪಗಳನ್ನು ಪದೇ ಪದೇ ಆತನು ಹುಡುಕುವವನಲ್ಲ. ಆಮೇಲೆ ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನ ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಒಂದು ವೇಳೆ ದೇವರು ನಮ್ಮ ಅಪರಾಧಗಳಿಗೆ ತಕ್ಕಂತೆ, ನಮ್ಮ ಪಾಪಗಳಿಗೆ ತಕ್ಕಂತೆ ನಮ್ಮನ್ನ ಶಿಕ್ಷಿಸ್ಬಿಟ್ಟಿದ್ರೆ, ನಮಗೆ ದಂಡನೆ ಕೊಟ್ಟು ಬಿಟ್ಟಿದ್ರೆ, ಇವತ್ತಿಗೆ ನಾವು ಉಳಿತಿರ್ಲಿಲ್ಲ. ಯಾಕಂದ್ರೆ ನಾವು ಮಾಡಿದಂತ ಪಾಪಗಳು ಅಷ್ಟು ಘೋರವಾದ, ನಾವು ಬದುಕಲಿಕ್ಕೆ ಇದ್ದಿದ್ದಿಲ್ಲ. ನಾವು ಮರಣಕ್ಕೆ ಪಾತ್ರರಾಗಿದ್ದೇವೆ. ನಾವು ಮಾಡಿದಂತ ಪಾಪದ ಪ್ರತಿಫಲ ವಾಕ್ಯ ಹೇಳ್ತದೆ, ಪಾಪದ ಸಂಬಳ ಮರಣ. ನಾವು ಸಾಯುವ ಹಂಗಿನಲ್ಲಿದ್ವಿ. ನಾವು ಮಾಡಿದ ತಪ್ಪಿಗೆ ನಮಗೆ ಶಿಕ್ಷೆ ಆಗ್ಬೇಕಿತ್ತು, ನಾವು ನರಕದಲ್ಲಿ ಇರ್ಬೇಕಿತ್ತು. ಆದ್ರೆ ದೇವರು ಕರುಣಿಸುವ ದೇವರು, ಕ್ಷಮಿಸುವ ದೇವರ ಆಗಿದ್ರಿಂದ ನಮ್ಮ ಪಾಪಗಳಿಂದ ನಮ್ಮನ್ನ ಬಿಡುಗಡೆ ಮಾಡಿ, ನಮ್ಮ ಪಾಪಗಳನ್ನ ಕಂಪ್ಲೀಟ್ಲಿ ಕ್ಷಮಾಪಣೆ ಮಾಡಿದ್ದಾನೆ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನ ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ನಮ್ಮನ್ನ ದಂಡಿಸಲಿಲ್ಲ. ಓಕೆ, ಈಗ ನಾವು ದೇವರಿಂದ ಕ್ಷಮಾಪಣೆ ಹೊಂದ್ಕೊಂಡಿದ್ದೇವೆ. ದೇವರು ನಮ್ಮಿಂದ ಅಪೇಕ್ಷೆ ಮಾಡ್ತಾ ಇದ್ದಾರೆ. ಒಂದನ್ನ ದೇವರು ನಮ್ಮಿಂದ ಅಪೇಕ್ಷೆ ಮಾಡ್ತಾ ಇದ್ದಾರೆ. ಏನ್ ದೇವ್ರು ನಮ್ಮಿಂದ ಅಪೇಕ್ಷೆ ಮಾಡ್ತಾ ಇದ್ದಾರೆ? ಇಂಥ ಘೋರ ಪಾಪಿಗಳಾದಂತ ನಮ್ಮನ್ನ, ಕಡು ಕೆಂಪಾಗಿದ್ದಂತ ನಮ್ಮ ಪಾಪಗಳನ್ನ ತೊಳೆದು, ನಮ್ಮ ಪಾಪಗಳನ್ನ ಕ್ಷಮಿಸಿ, ಅದನ್ನ ಮರೆತು ಬಿಟ್ಟು ಈಗ ನಮ್ಮಿಂದ ಒಂದನ್ನ ಅಪೇಕ್ಷೆ ಮಾಡ್ತಾ ಇದ್ದಾರೆ. ಏನು? ನರಕಕ್ಕೆ ಹೋಗ್ಬಾರ್ದು, ನಮ್ಮ ಮಕ್ಕಳು ನನ್ನ ಕಡೆನೇ ಬರ್ಬೇಕು. ಓಕೆ, ಒಂದು ವಾಕ್ಯ ಹೌದಾ? ಎಫೆಸದವರಿಗೆ 4:32. ಎಫೆಸದವರಿಗೆ 4:32. ಜೋರಾಗಿರ್ಬೋದಾ? ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಹಲ್ಲೆಲೂಯಾ.
ಎಲ್ಲಿ ಈಗ ದೇವರು ನಮ್ಮನ್ನ ಕ್ಷಮಿಸಿಬಿಟ್ಟಿದ್ದಾನೆ, ನಮ್ಮನ್ನ ಮನ್ನಿಸಿಬಿಟ್ಟಿದ್ದಾನೆ, ನಮಗೆ ಹೊಸ ಜೀವ ಕೊಟ್ಬಿಟ್ಟಿದ್ದಾನೆ. ಈಗ ದೇವರು ನಮ್ಮಿಂದ ಬಯಸ್ತಿರೋದೇನು? ನಿಮಗೆ ಹೇಗೆ ನಾನು ಕ್ಷಮಿಸಿದೆನೋ ನೀವು ನಿಮ್ಮ ಸ್ನೇಹಿತರಿಗೆ, ಇತರರಿಗೆ, ನೆರೆ ಹೊರೆಯವರಿಗೆ ಕೂಡ ನೀವೇನ್ ಮಾಡ್ರಿ? ಕ್ಷಮಿಸಿ. ನಾನು ನಿಮ್ಮನ್ನ ಹೇಗೆ ಕ್ಷಮಿಸಿದ್ದೇನೋ ನೀವು ಇತರರಿಗೆ ಕ್ಷಮಿಸ್ರಿ. ಮತ್ತಾಯ 6:14-15 ವಚನ ನಾವು ನೋಡೋಣ. 6:14 ಮತ್ತು 15 ವಚನ ಸಿಕ್ಕಿದವರಿಗೆ ಜೋರಾಗಿ ಓದು. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಹಲ್ಲೆಲೂಯಾ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದ್ರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆಗಲೇ ನಾವೇನ್ ನೋಡಿದ್ವಿ? ನಾನು ನಿಮ್ಮನ್ನ ಕ್ಷಮಿಸಿದಂತೆ ನೀವು ಬೇರೆಯವರ ತಪ್ಪುಗಳನ್ನ, ನಿಮಗೆ ತಪ್ಪು ಮಾಡುವವರನ್ನ ನೀವು ಕ್ಷಮಿಸ್ರಿ. ಇಲ್ಲಿ ಹೇಳ್ತಾ ಇದ್ದಾರೆ, ನೀವು ಇತರರನ್ನ, ಅವರ ತಪ್ಪುಗಳನ್ನ, ಜನರ ತಪ್ಪುಗಳನ್ನ ಕ್ಷಮಿಸಿದ್ರೆ ಪರಲೋಕದಲ್ಲಿರುವಂತ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನ ಕ್ಷಮಿಸುವನು. ಮುಂದೆ ನೋಡ್ರಿ. ಇದಲ್ಲದೆ ನೀವು ಉಪವಾಸ ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ನೋಡ್ರಿ, ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನಿಮಗೆ ನಾ ಕ್ಷಮಿಸಿದ್ದೇನೆ, ನಿಮ್ಮ ಪಾಪ ಕಡು ಕೆಂಪಾಗಿದ್ದರೂ ನಿಮ್ಮನ್ನ ಹಿಮದಷ್ಟು ನಾನು ಬೆಳ್ಳಗೆ ಮಾಡಿದ್ದೇನೆ, ನಿಮಗೆ ಹೊಸ ಜೀವ ಕೊಟ್ಟಿದ್ದೇನೆ, ನಿಮ್ಮನ್ನ ಕ್ಷಮಿಸಿದ್ದೇನೆ, ನಿಮ್ಮ ಪಾಪಗಳನ್ನು ನಾನು ಮರೆತು ಬಿಟ್ಟಿದ್ದೇನೆ. ಈಗ ನೀವು ಏನ್ ಮಾಡ್ಬೇಕು? ಇತರರ ತಪ್ಪುಗಳನ್ನ ಕ್ಷಮಿಸಬೇಕು. ಒಂದ್ ವೇಳೆ ನೀವು ಕ್ಷಮಿಸದೇ ಹೋದ್ರೆ ನಾನು ಕೂಡ ನಿಮ್ಮ ತಪ್ಪುಗಳನ್ನ ಕ್ಷಮಿಸುವುದಿಲ್ಲ. ಹಲ್ಲೆಲೂಯಾ. ದೇವರು ನಮ್ಮನ್ನ ಕ್ಷಮಿಸಿ ನಮ್ಮಿಂದ ಏನ್ ಅಪೇಕ್ಷೆ ಮಾಡ್ತಾ ಇದ್ದಾರೆ? ನಾವು ಕೂಡ ಇತರರ ತಪ್ಪುಗಳನ್ನ ಕ್ಷಮಿಸಬೇಕು. ಆಮೇನ್. ನಿದ್ದೆ ಮಾಡುವವರು ಹಲ್ಲೆಲೂಯಾ. ಓಕೆ, ದೇವರು ನಮ್ಮಿಂದ ಬಯಸಿರೋದು ಒಂದೇ, ನಾನು ಹೆಂಗೆ ನಿಮ್ಮನ್ನ ಕ್ಷಮಿಸಿದೇನೋ ನೀವೇನ್ ಮಾಡ್ರಿ? ನೀವು ಹೋಗಿ ಕ್ಷಮಿಸ್ರಿ. ನಾನು ಕ್ಷಮಿಸುವುದರಲ್ಲಿ, ಕರುಣಿಸುವುದರಲ್ಲಿ ಇಷ್ಟಪಡ್ತೇನೆ, ಕರುಣಿಸುವುದರಲ್ಲಿ ನಾನು ಇಷ್ಟಪಡುವ ದೇವರು. ನೀವು ಕೂಡ ಇತರರಿಗೆ ಕರುಣಿಸ್ರಿ, ನೀವು ಇತರರಿಗೆ ಕ್ಷಮಿಸ್ರಿ. ಇನ್ನೊಂದು ವಾಕ್ಯ ನಾವು ನೋಡೋಣ. ಲೂಕ 6:37. ಲೂಕ 6:37. ದಿಗಂತ ಓಪನ್ ಯುವರ್ ಬೈಬಲ್. ಲೂಕ 6:37. ಈಗ ದಿಗಂತನ ನಾವು ಟ್ರೈನ್ ಮಾಡಾತೇವೆ ಸಭೆಯಲ್ಲಿ, ನೀವು ರೆಡಿ ಆಗ್ಬೇಕು. ಇದಲ್ಲದೆ ತೀರ್ಪು ಮಾಡಬೇಡಿರಿ, ಆಗ ನಿಮಗೂ ತೀರ್ಪು ಆಗುವುದಿಲ್ಲ. ಅಪರಾಧಿ ಎಂದು ನಿರ್ಣಯಿಸಬೇಡಿರಿ, ಆಗ ನಿಮ್ಮನ್ನು ಅಪರಾಧಿಗಳೆಂದು ನಿರ್ಣಯಿಸುವುದಿಲ್ಲ. ಬಿಡಿಸಿರಿ, ಆಗ ನಿಮ್ಮನ್ನು ಬಿಡಿಸುವರು. ಹಲ್ಲೆಲೂಯಾ. ನೋಡ್ರಿ, ಇದಲ್ಲದೆ ತೀರ್ಪು ಮಾಡಬೇಡಿರಿ, ಆಗ ನಿಮಗೂ ತೀರ್ಪು ಆಗುವುದಿಲ್ಲ. ಅಪರಾಧಿಯನ್ನು ನಿರ್ಣಯಿಸಬೇಡಿರಿ, ಆಗ ನಿಮ್ಮನ್ನು ಅಪರಾಧಿಗಳೆಂದು ನಿರ್ಣಯಿಸುವುದಿಲ್ಲ. ಅಂದ್ರೆ ನಾವು ಬೇರೆಯವರ ತಪ್ಪು ಹುಡುಕ್ಬಾರ್ದು. ಇನ್ನೊಂದ್ ಕಡೆ ನಾವು ನೋಡ್ತೇವೆ, ಅಂದ್ರೆ ದೂಷಿಸುವುದಕ್ಕೆ ಇವರು ಪಾಪಿ, ಇವರು ಇಂಥ ತಪ್ಪು ಮಾಡಿದಾರೆ ಅಂದ್ರೆ ಅಂತೇಳಿ ಕಾರಣ ಇದ್ರೂ ಕೂಡ ಒಬ್ರಿಗೊಬ್ರು ಸಹಿಸ್ಕೊಳ್ರಿ, ಕ್ಷಮಿಸ್ರಿ. ಯಾಕಂದ್ರೆ ನಾನ್ ನಿಮ್ಮನ್ನ ಕ್ಷಮಿಸಿದ್ದೇನೆ, ನೀವು ಕೂಡ ಇತರರನ್ನ ಕ್ಷಮಿಸಿ. ಒಂದ್ ವೇಳೆ ನಾವು ಅವ್ರ ತಪ್ಪು ಹುಡುಕ್ತಾ ಇದ್ರೆ ನಾವು ದೇವರ ಮಕ್ಕಳು. ಈಗ ದೇವರು ನಮ್ಮ ತಂದೆ ಅಂದ್ರೆ ನಾವು ದೇವರ ಮಕ್ಕಳು. ದೇವರು ಏನ್ ಮಾಡಿದಾನೋ ಅದನ್ನೇ ನಾವು ಮಾಡ್ಬೇಕು. ದೇವರು ನಮ್ಮನ್ನ ಕ್ಷಮಿಸಿ ನಮ್ಮಿಂದ ಬಯಸ್ತಿರೋದೇನು? ನೀವು ಕೂಡ ಕ್ಷಮಿಸಲಿ. ನಾವು ಪದೇ ಜನರ ತಪ್ಪನ್ನು ಹುಡುಕೊಂತ ಹೋದ್ರೆ ನಾವು ಎಲ್ಲೋ ಒಂದು ಗಡಿಬಿಡಿ ಆಗ್ತಾ ಇದೆ, ಎಲ್ಲೋ ಸಮಸ್ಯೆ ಆಗ್ತಾ ಇದೆ. ನಾವು ದೇವರ ವಾಕ್ಯದಂತೆ ನಾವು ನಡಿಬೇಕಂದ್ರೆ ದೇವರೇನ್ ಮಾಡಿದಾನೋ ಅದನ್ನು ನಾವು ಮಾಡ್ಬೇಕು. ದೇವರು ನಮ್ಮಿಂದ ಬಯಸ್ತಿರೋದು, ಮಗನೇ ಮಗಳೇ, ನಾನು ನಿನ್ನ ಕ್ಷಮಿಸಿದ್ದೇನೆ, ನೀನು ಕೂಡ ಇತರರ ತಪ್ಪನ್ನ ಕ್ಷಮಿಸು. ಹಲ್ಲೆಲೂಯಾ. ಅದಕ್ಕೆ ಈ ವಾಕ್ಯ ಹೇಳ್ತದೆ, ಫಾರ್ಗಿವ್ ಅಂಡ್ ಯು ವಿಲ್ ಬಿ ಫಾರ್ಗಿವನ್. ಇತರರ ತಪ್ಪನ್ನು ಹುಡುಕ್ಬೇಡ, ಇತರರನ್ನ ಕ್ಷಮಿಸು, ನೀನು ಕೂಡ ಕ್ಷಮಿಸಲ್ಪಡುವಿ. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಎಫೆಸದವರಿಗೆ 4:32 ಕೂಡ ನಾವು ನೋಡಿದ್ವಿ. ನಾವು ಇತರರ ತಪ್ಪುಗಳನ್ನ ಕ್ಷಮಿಸಬೇಕು. ಈ ಒಂದು ಕ್ಷಮಾಪಣೆಯ ಈ ಒಂದು ಸಂದೇಶದ ಮುಖ್ಯ ಉದ್ದೇಶ ಏನಂದ್ರೆ, ದೇವರು ನಮ್ಮನ್ನ ಇದರಿಂದ ಏನ್ ಕಲಿಸ್ತಾರಂದ್ರೆ, ಇದರಿಂದ ದೇವರು ನಮ್ಮಿಂದ ಏನ್ ಬಯಸ್ತಾ ಇದಾರಂದ್ರೆ, ನಂಬರ್ 1,
ದೇವರು ನಮಗೆ ಕೊಟ್ಟಿರುವಂತಹ ಕೃಪೆ, ನಾನು ಆಗಲೇ ಹೇಳಿದ್ನಲ್ಲ, ಹೇರಳವಾದ ಕೃಪೆ ದೇವರು ನಮಗೆ ಕೊಟ್ಟಿರುವಂಥದ್ದನ್ನ ನಾವು ಕೂಡ ಆ ಒಂದು ಕೃಪೆಯನ್ನ ನಾವು ಇತರರಿಗೆ ಕೊಡಬೇಕು. Hallelujah. Extend that same grace to others by forgiving their transgressions. ದೇವರಿಂದ ನಾವು ಯಾವ ಕೃಪೆಯನ್ನ ಹೊಂದಿ ಕ್ಷಮಾಪಣೆಯನ್ನು ಹೊಂದಿದ್ದೇವೋ ದೇವರು ನಮ್ಮಿಂದ ಬಯಸ್ತಾ ಇದ್ದಾರೆ, ಅದೇ ಕೃಪೆ ನೀವು ಕೂಡ ಏನ್ ಮಾಡ್ರಿ, ಜನರಿಗೆ ಕೊಡ್ರಿ, ಕ್ಷಮಿಸ್ರಿ. ನಾನು ಹೆಂಗ ಕ್ಷಮಿಸಿದ್ದೇನೋ, ಹೆಂಗ ನಿಮ್ಮ ಮೇಲೆ ಕೃಪೆ ತೋರಿಸಿದ್ದೇನೋ ಹಂಗೆ ನೀವು ಜನರಿಗೂ ಕೂಡ ಕೃಪೆ ತೋರಿಸ್ರಿ, ಕ್ಷಮಿಸ್ರಿ. ಎರಡನೇದಾಗಿ ಒಂದನೇದಾಗಿ ದೇವರ ಕೃಪೆ ಮತ್ತೆ ಆತನ ಕ್ಷಮಾಪಣೆ, ನಮ್ಮ ಪಾಪಗಳಿಗೋಸ್ಕರ ಆತನು ಕೊಟ್ಟಂತ ಕ್ಷಮಾಪಣೆ ಮತ್ತು ಆತನು ನಮಗೆ ತೋರಿಸಿದಂತ ಹೇರಳವಾದ ಕೃಪೆಯನ್ನ ಈ ಕ್ಷಮಾಪಣೆಯ ಸಂದೇಶ ನಮಗೆ ತಿಳಿಸ್ತಾ ಇದೆ. ಇನ್ನೊಂದ್ಸತಿ ಹೇಳ್ತೀನಿ, ದೇವರು ನಮಗೆ ತೋರಿಸಿದಂತ ಹೇರಳವಾದ ಕೃಪೆ ಮತ್ತೆ ನಮ್ಮ ಪಾಪಗಳಿಗಾಗಿ ನಮಗೆ ಕೊಟ್ಟಂತ ಕ್ಷಮಾಪಣೆಯನ್ನ ಈ ಒಂದು ಸಂದೇಶ ನಮಗೆ ತಿಳಿಸ್ತಾ ಇದೆ. ಎರಡನೇದಾಗಿ ದೇವರು ನಮಗೆ ಕೊಟ್ಟಂತ ಹೇರಳವಾದ ಕೃಪೆಯನ್ನ ನಾವು ಇತರರಿಗೆ ಕೊಡ್ಬೇಕು. ಹೆಂಗೆ? ಅವರನ್ನು ಕೂಡ ನಾವು ಕ್ಷಮಿಸುವುದರ ಮೂಲಕ ದೇವರ ಕೃಪೆಯನ್ನು ನಾವು ಅವರಿಗೂ ಕೊಡ್ಬೇಕು. ಮೂರನೇದಾಗಿ, ನಾವು ಇತರರಿಗೆ ಕ್ಷಮಾಪಣೆ ಮಾಡಿಬಿಟ್ರೆ ಇದರಲ್ಲಿ ಏನು ಗೊತ್ತಾಗ್ತದೆ ನಮಗೆ? ದೇವರ ಪ್ರೀತಿ. ನಾವು ಇತರರಿಗೆ ಕ್ಷಮಾಪಣೆ ಮಾಡುವಾಗ ಅದು ಒಂದು ಮಾರ್ಗವನ್ನ ತೆರೆಯುತ್ತದೆ. ಏನಂದ್ರೆ ದೇವರ ಜೊತೆಗಿನ ನಮ್ಮ ಸಂಬಂಧ ಮತ್ತೆ ದೃಢಪಡಿಸ್ತದೆ. ದೇವರ ಜೊತೆಗಿನ ಸಂಬಂಧ ದೃಢಪಡಿಸ್ತದೆ ಮತ್ತೆ ದೇವರ ಬಹಳ ಹತ್ತಿರ ಹೋಗುವುದಕ್ಕೆ ನಮಗೆ ಅನುಕೂಲ ಆಗ್ತದೆ. ನಾವು ಇನ್ನೊಬ್ಬರಿಗೆ ಕ್ಷಮಾಪಣೆ ಮಾಡಿಬಿಟ್ರು ಅಂದ್ರೆ ದೇವರು ನಮ್ಮಿಂದ ಬಯಸುವುದು ನಾವು ಇತರರಿಗೆ ಕ್ಷಮಾಪಣೆ ನೀಡಬೇಕು. ನಾವು ಇತರರಿಗೆ ಕ್ಷಮಿಸ್ಬಿಟ್ಟು ಅಂದ್ರೆ ದೇವರು ನಮ್ಮನ್ನ ಪ್ರೀತಿ ಮಾಡ್ತಾರೆ. ನಮ್ಮ ಮತ್ತು ದೇವರ ಸಂಬಂಧ ಮತ್ತೆ ಹತ್ರ ಬರ್ತೇವೆ. ಇಲ್ಲಾಂದ್ರೆ ಯಾರಾದ್ರ ಮೇಲಿನ ಒಂದು ತಪ್ಪು, ಒಂದು ದೋಷವನ್ನ ನಾವು ಇಟ್ಕೊಂಡು ಅದನ್ನೇ ಮೆಲಕ್ ಹಾಕ್ತಾ 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 ಹೋದ್ರೆ ದೇವರ ಮತ್ತು ನಮ್ಮ ಸಂಬಂಧ ಬೆಳೆಯೋದಿಲ್ಲ, ಅಡ್ಡಿ ಮಾಡುತ್ತೆ. ನಾವು ಇತರರ ದ್ವೇಷವನ್ನ ನೆನಪಿಸ್ತಾ ಅವ್ರು ಹಂಗ ಮಾಡ್ತೇನೆ, ಸಿಗ್ಲಿ ಮಾಡ್ತೇನೆ, ದೇಖ್ಲುಚು ಹೆಂಗ್ ಕೇತಾರೆ तो देवरलार अपने संबंध ಬೆಳೆದೇನೆ. दैट्स ऑल. ಹೆಂಗೆ देव मन क्षमापणे की दोस्त नहीं, मैं भी क्षमापणे करना हो. है क्षमापणे करना वो विषय तो भूल गई तो देवरलार तार संबंध एक वर्ष अजी घाण हत्रा में मासा पड़ते हैं. नहीं तो नहीं किती तुम्ही आया द टाइम अभी देख लो छो. अगर नहीं करते रे आपण देवेती आपण मालम शनी जो देवेती आपण दूर जाते. तसे म्हणतो देव बयसर पण हू का देव काय केलो आपण ಪಾಪಿಗಳಾಗಿರುವಾಗಲೇ. ರೋಮಾಪುರ 5:8 ಕಚ್ಚ ದೇವರು ನಮ್ಮ ಮೇಲೆ ಇಟ್ಟಿರುವಂತ ಪ್ರೀತಿಯನ್ನ ನಾವು ಈ ರೀತಿ ಪ್ರಕಟಿಸಿದನು, ನಾವು ಪಾಪಿಗಳಾಗಿದ್ದಾಗಲೇ ನಮಗೋಸ್ಕರ ಕ್ರಿಸ್ತನು ಪ್ರಾಣ ಕೊಟ್ಟನು. ಪಾಪ ವ್ಯತ್ಯಾಸ, ನಾವು ಪಾಪದಲ್ಲಿರುವಾಗ ನಮಗೋಸ್ಕರ ಸ್ವಾಮಿ ಪ್ರಾಣ ಕೊಟ್ಟನಂದ್ರೆ ಓರ್ ಪ್ರೀತಿ ಹೌದು. तो देव भी अपने ते काय बेसवाचा सरी उतन तप किदोसकुनी उतन तार विरुद्धವಾಗಿ ಕಿದಿಸ್कुनी मार गुणा कायसा ಮಾತೋನ ಕ್ಷಮಾಪಣೆ ಕಿದೋಸುನಿ. तुम ನಾನು मांगो ಕೈ तुम ನಾನು ಕ್ಷಮಾಪಣೆ ಮಾಂಗಿ ನೀವು ನನ್ನ ಬಂದು ಕೇಳಿದ್ರಾ? ಇಲ್ಲ, ನಾನೇ ಬಂದು ಕೊಟ್ಟೆ. ನಾನೇ ಇನ್ನು ಪಾಪಿಗಳಾಗಿದ್ದಾಗಲೇ ನಿಮಗೋಸ್ಕರ ಪ್ರಾಣ ಕೊಟ್ಟೆ ಮತ್ತೆ ನಿಮ್ಮನ್ನ ಕ್ಷಮಿಸಿದೆ. ನೀನು ಯೋಗ್ಯನಾಗಿರ್ಲಿಲ್ಲ, ನಾನು ನಿನಗೆ ಕ್ಷಮಾಪಣೆ ನೀಡಿದೆ. ಈಗ ಅದೇ ಸ್ಥಾನದಲ್ಲಿ ಅವರಿದ್ದಾರೆ. ಈಗ ನೀನೇನ್ ಮಾಡಬೇಕು? ಅವರಿಂದ ಏನ್ ಡಿಮ್ಯಾಂಡ್ ಮಾಡಬೇಡ. ನಾನು ಹೆಂಗೆ ಕ್ಷಮಿಸಿದ್ದೇನೋ ನೀನು ಕ್ಷಮಿಸಬೇಕು. ಪ್ರೈಸ್ ದಿ ಲಾರ್ಡ್. ಈ ಒಂದು ಸಂದೇಶ, ಕ್ಷಮಾಪಣೆಯ ಸಂದೇಶದಿಂದ ನಾವು ಕಲಿತಿರೋದು, ನಾವು ಇನ್ನೊಬ್ಬರಿಗೆ ಕ್ಷಮಾಪಣೆ ಮಾಡಿಬಿಟ್ರೆ ಅದರಲ್ಲಿ ಆರೋಗ್ಯ ಸಿಗುತ್ತೆ. ಇಲ್ಲಾಂದ್ರೆ ಅದೇ ನಾವು ಮನಸ್ಸಲ್ಲಿ ಹಾಕೋದು ಕೊರಗಿ ಅನಾರೋಗ್ಯ ಬಂದ್ಬಿಡುತ್ತೆ. ನೀವು ಏನಾದ್ರೂ ವಿಚಾರ ಮಾಡಿದ್ರಿ, ಯಾರ್ದಾದ್ರೂ ಜಗಳ ಮಾಡಿ ಹೊಟ್ಟೆ ಕಿಚ್ಚಿನಿಂದ ಏನಾದ್ರೂ ನೀವು ಅದನ್ನ ಒಳಗಡೆ ಹಾಕೊಂಡು ಅದನ್ನ ಮೆಲಕ್ ಹಾಕ್ತಾ ಇದ್ರೆ ನೀವು ಕೂಡ ನೆಮ್ಮದಿ ಇರೋದಿಲ್ಲ, ನಿಮ್ಮ ಶರೀರ ಕೂಡ ಆರೋಗ್ಯ ಇರೋದಿಲ್ಲ. ನೀವು ಅದನ್ನ ಟೆನ್ಷನ್ ತಗೊಂಡು ಅವ್ರೇನೋ ಬಿಟ್ಬಿಟ್ಟಿದ್ದಾರೆ, ಮರ್ದೋಗ್ಬಿಟ್ಟಿದ್ದಾರೆ, ನೀವು ಅದನ್ನ ಕಂಟಿನ್ಯೂಲಿ ಮೆಲಕ್ ಹಾಕ್ತಾ ಇದ್ದೀರಾ. ಹೆಂಗ ಮಾಡ್ಲಿ, ನೆಮ್ಮದಿ ಇಲ್ಲ, ಸರಿಯಾಗಿ ನಿದ್ರೆ ಬರ್ತಾ ಇಲ್ಲ, ಸಮಾಧಾನವಾಗಿ ಇರ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಒಳಗಡೆ ಅದು ಕುದಿತಾ ಇರುತ್ತೆ. ಅದರಿಂದ ಅನಾರೋಗ್ಯ ಬಂದ್ಬಿಡುತ್ತೆ. ನಮಗೆ ಗೊತ್ತಿಲ್ಲದಂಗೆ ಅನಾರೋಗ್ಯ ಬಂದ್ಬಿಡುತ್ತೆ. ಯಾಕಂದ್ರೆ ನಾವು ಆರೋಗ್ಯವಾಗಿ ಸಂತೋಷವಾಗಿ ಇರ್ಲಿಲ್ಲ ಅಂದ್ರೆ ವಾಕ್ಯ ಹೇಳುತ್ತೆ, ಸಂತೋಷವೇ ಆರೋಗ್ಯಕ್ಕೆ. ಒಂದು ವಾಕ್ಯ ಇದೆ,
ಬಲ ಸಿಗ್ತೈತಿ. ನಾವು ಏನೋ ಆ ವಾಕ್ಯ ಈ ರೀತಿ ಇದೆ, ಸಂತೋಷವೇ ಆರೋಗ್ಯಕ್ಕೆ ಮೂಲ ಅಂತೇನೆ ಏನೋ ಇದೆ. ಸಂತೋಷ ಆ ಒಂದು ವಾಕ್ಯ ಇದೆ, ಸಂತೋಷ ಆರೋಗ್ಯಕ್ಕೆ ಒಳ್ಳೇದಂತೆ. ಸಂತೋಷ ಆರೋಗ್ಯಕ್ಕೆ ಒಳ್ಳೆ, ಎಕ್ಸಾಕ್ಟ್ಲಿ ಆ ವಾಕ್ಯ ನನಗೆ ನೆನಪು ಬರ್ತಾ ಇಲ್ಲ, ಆದ್ರೆ ಸಂತೋಷ ಆರೋಗ್ಯಕ್ಕೆ, ಎಲುಬುಗಳಿಗೆ ಸಾರ ತರ್ತದೆ, ಆರೋಗ್ಯಕ್ಕೆ ಒಳ್ಳೇದಂತೆ ಸಂತೋಷ. ಕೊರಗುವುದರಿಂದ ಅನಾರೋಗ್ಯ ಬರುತ್ತೆ. ಹಲ್ಲೆಲೂಯಾ. ಅದಕ್ಕೆ ನಾವು ಇನ್ನೊಬ್ಬರಿಗೆ ಕ್ಷಮಾಪಣೆ ಮಾಡಿಬಿಟ್ರೆ ಅದರಿಂದ ನಮಗೇನಾಗುತ್ತೆ, ಆರೋಗ್ಯ ಸಿಗುತ್ತೆ. ದೇವರ ಜೊತೆಗಿನ ನಮ್ಮ ಸಂಬಂಧ, ಐಕ್ಯತೆ, ಒಂದಾಗ್ತೇವೆ. ಇನ್ನೊಂದೇನಂದ್ರೆ ರಿಕನ್ಸಿಲಿಯೇಷನ್. ಈಗ ನಮ್ದು ಅವ್ರಿಗೆ ವಿರುದ್ಧವಾಗಿದೆ, ನಾವು ಕ್ಷಮಾಪಣೆ ಮಾಡಿಬಿಟ್ರೆ ಇಬ್ರು ಒಂದಾಗ್ಬಿಡ್ತೇವೆ. ಆಮೇಲೆ ಮೂರನೇದು, ದೇವರ ಜೊತೆಗಿನ ಸಂಬಂಧ ಕೂಡ ಬಹಳ ಹತ್ತಿರವಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಕೊನೆಯದಾಗಿ ದೇವರು ಹೇಳಿದ್ರು, ಶಿಷ್ಯರು ದೇವರೇ ನಮಗೆ ಪ್ರಾರ್ಥನೆ ಕಲಿಸುವಂತ ಯೇಸು ಸ್ವಾಮಿಗೆ ಬೇಡಿಕೊಂಡಾಗ ಯೇಸು ಸ್ವಾಮಿ ಏನ್ ಕಲಿಸಿದ್ರು? ಪರಲೋಕದಲ್ಲಿರುವ ನಮ್ಮ ತಂದೆ, ಆ ವಾಕ್ಯವನ್ನ, ಪರಲೋಕದ ಪ್ರಾರ್ಥನೆ ಕಲಿಸಿದ್ರಲ್ಲ, ಹಲ್ಲೆಲೂಯಾ. ಅದರಲ್ಲಿ ಕೂಡ ಆ ವಾಕ್ಯ ಬಂದಿದೆ. ಕ್ಷಮಾಪಣೆ ಬಹಳ ಮುಖ್ಯ. ಕ್ಷಮಾಪಣೆ ನೀಡಿಲ್ಲಂದ್ರೆ ನಾವು ಅನಾರೋಗ್ಯ ಆಗ್ಬಿಡ್ತೀವಿ. ಅದನ್ನ ಟೆನ್ಷನ್ ತಗೊಂಡು ನಾವು ಕ್ಷಮಾಪಣೆ ನೀಡಿದ್ರೆ ಅದು ಟೆನ್ಷನ್ ನಮ್ಮಲ್ಲಿ ನಡೀತಾ ಇರುತ್ತೆ. ನೋಡ್ರಿ, ಕ್ಷಮಾಪಣೆ ಮಾಡ್ಬಿಡ್ರಿ, ಏನಾಗ್ಬಿಡುತ್ತೆ? ಆಗ ಭಾರನೇ ಹೋಗ್ಬಿಡುತ್ತೆ. ಪ್ರೈಸ್ ದಿ ಲಾರ್ಡ್. ದಾವೀದ್ ಹೇಳ್ತಾನೆ, ದೇವರೇ ನಾನು ನಿನ್ನ ಮುಂದೆ ನನ್ನ ತಪ್ಪನ್ನ ಒಪ್ಪಿಕೊಳ್ಳದೆ ಕ್ಷಮಾಪಣೆ ಕೇಳದೆ ಇದ್ದಾಗ ನನ್ನ ಎಲುಬುಗಳು ದಿನದಿಂದ ದಿನಕ್ಕೆ ಕೊರಗ್ತಾ ಇದ್ದವು. ನಾನು ನಿನ್ನ ಮುಂದೆ ಹೇಳಿ ಕ್ಷಮಾಪಣೆ ಬೇಡ್ಕೊಂಡಾಗ ನನ್ನ ಹೃದಯವೇ ಹಸಿರಾಯಿತು. ಪ್ರೈಸ್ ದಿ ಲಾರ್ಡ್. ನೋಡ್ರಿ, ನೀವೇನಾದ್ರು ನೀವು ಅನುಭವಿಸಿರ್ಬೋದು, ಏನಾದ್ರೂ ಒಳಗಡೆ ದುಃಖ ಇದ್ರೆ ಇನ್ನೊಬ್ಬರಿಗೆ ಹೇಳ್ಬಿಟ್ರೆ ಎಲ್ಲ ಹಗರಾಗ್ಬಿಡುತ್ತೆ. ಆಮೇಲೆ ನೀವೇನಾದ್ರೂ ತಪ್ಪು ಮಾಡಿರ್ತೀರಿ, ಅವರಿಗೆ ಹೋಗಿ ನೀವು ಪಶ್ಚಾತ್ತಾಪದಿಂದ ನನ್ನ ಕ್ಷಮಿಸಲಿ, ನನ್ನ ತಪ್ಪಾಯ್ತಂತ ನೀವು ಬೇಡ್ಕೊಂಡಾಗ ಏನೋ ಒಂದು ಹಗರಾಗ್ಬಿಡತ್ತೆ. ಇಲ್ಲಾಂದ್ರೆ ನೀವು ಏನು ಹೇಳಿಲ್ಲ ಅಂದ್ರೆ ಒಳಗಡೆ ಕೊರಗ್ತಾ ಇರುತ್ತೆ, ಭಾರ ಇದ್ದಂಗೆ ಅನ್ಸುತ್ತೆ. ಹೇಳ್ಬಿಡ್ರಿ, ಕ್ಷಮಾಪಣೆ ಬೇಡ್ಬಿಡ್ರಿ, ಹಗರಾಗ್ಬಿಡ್ರಿ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಸ್ವಾಮಿ ಹೇಳ್ತಾನೆ, ಇತರರ ತಪ್ಪುಗಳನ್ನ ಕ್ಷಮಿಸಿದಂತೆ ನನ್ನ ತಪ್ಪುಗಳನ್ನು, ಇದು ಪರಲೋಕ ಪ್ರಾರ್ಥನೆ ಕೂಡ ಈ ಸ್ವಾಮಿ ಕಲಿಸಿಕೊಟ್ಟಿದೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ದೇವರು ಇವತ್ತು ನಮ್ಮನ್ನ ಕ್ಷಮಿಸಿದ್ದಾರೆ. ನಮ್ಮಿಂದ ಬಯಸ್ತಾ ಇರೋದು ನಾವು ಕೂಡ ಇತರರ ತಪ್ಪುಗಳನ್ನ ಕ್ಷಮಿಸ್ತೀವಿ. ನಾವು ಇತರರ ತಪ್ಪುಗಳನ್ನ ಕ್ಷಮಿಸದೆ ಹೋದ್ರೆ ದೇವರ ಗುಣ ನಮ್ಮಲ್ಲಿ ಇಲ್ಲದಂತೆ ಆಗುತ್ತೆ. ದೇವರ ಭಯಕ್ಕೆ ನಾನೇನು ಮಾಡ್ತೇನೋ ನನ್ನ ಮಕ್ಕಳು ಅದನ್ನು ಮಾಡ್ತೇನೆ. ನಾನು ಕ್ಷಮಿಸಿದ್ದೇನೆಂದ್ರೆ ನನ್ನ ಮಕ್ಕಳು ಕೂಡ ಕ್ಷಮಿಸ್ಬೇಕು. ಅದರಿಂದ ಜನರಿಗೆ ಗೊತ್ತಾಗುತ್ತೆ, ಓ ಇವರು ದೇವರ ಮಕ್ಕಳ್ರಿ, ಇವರು ಏನು ತಪ್ಪು ಮಾಡಿದ್ರು ಕೂಡ ಇವರು ಜನರಿಗೆ ಕ್ಷಮಿಸ್ತಾರೆ. ಜನ ಹೊಡಿತಾರೆ, ನಾವು ಸೇವೆಗೆ ಹೋಗ್ತೀವಿ, ಜನ ಹೊಡಿತಾರೆ, ಆದರೆ ನಾವು ತಿರುಗಿ ಹೊಡೆಯೋದಿಲ್ಲ. ನಾವೇನು ಮಾಡ್ತೀವಿ? ಅವ್ರಿಗೋಸ್ಕರ ಪ್ರೇಯರ್ ಮಾಡ್ತೀವಿ. ಇದೇ ದೇವರು ತೋರಿಸುವಂಥ, ದೇವರಲ್ಲಿ ತೋರಿ ಬರುವಂಥ ಗುಣ. ಅವರು ಮಾಡ್ದಂಗೆ ನಾವು ಮಾಡೋದಲ್ಲ. ಅವರು ನಮ್ಮ ಹೊಡಿಲಿ ಬಡಿಲಿ, ನಾವು ಇನ್ನೂ ಅವರಿಗೋಸ್ಕರ ಪ್ರೇಯರ್ ಮಾಡ್ತೇವೆ, ಇನ್ನೂ ಅವರಿಗೆ ದೇವರ ಪ್ರೀತಿಯನ್ನು ತೋರಿಸ್ತೀವಿ. ಯಾಕಂದರೆ ದೇವರು ನಮಗೆ ಕಲಿಸಿದ್ದು ಇದೆ. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯದಿಂದ ದೇವರು ನಮ್ಮ ಕುಟುಂಬಗಳನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಸ್ವಲ್ಪ ಸಮಯ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ ಅಪ್ಪ. ದೇವರೇ, ಈ ವಾಕ್ಯವನ್ನ ಕೇಳಿದಂತ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡು ದೇವರೇ. ನೀನು ಕ್ಷಮಿಸುವಂತ ದೇವರು, ನೀನು ಕರುಣಿಸುವುದರಲ್ಲಿ ಸಂತೋಷವುಳ್ಳವನು. ನೀನು ಕ್ಷಮಿಸಿದ ಹಾಗೆ ನಾವು ಕೂಡ ಇತರರಿಗೆ ಕ್ಷಮಿಸುವಂತೆ ಕೃಪೆ ಮಾಡು ಯೇಸುವೇ. ನೀನು ಹೇಳಿದಿರಿಯಾ, ನಾನು ನಿಮ್ಮನ್ನ ಕ್ಷಮಿಸಿದಂತೆ ನೀವು ಇತರರ ತಪ್ಪುಗಳನ್ನ ಕ್ಷಮಿಸಿರಿ ಎಂದು ಹೇಳಿದಿರಿಯಪ್ಪ. ನಮಗೆ ಸಹಾಯ ಮಾಡು, ನಾವು ಕೂಡ ಇತರರ ತಪ್ಪುಗಳನ್ನ ಕ್ಷಮಿಸುವಂತೆ ಅಪ್ಪ ದೇವರೇ, ಇತರರಿಗೆ ನಿನ್ನ ಪ್ರೀತಿಯನ್ನು ತೋರಿಸುವಂತೆ, ಇತರರನ್ನ ಕರುಣಿಸುವಂತೆ ಅಪ್ಪ ನಮಗೆ, ನಮ್ಮ ಈ ಸಭೆಗೆ ಸಹಾಯ ಮಾಡಿ. ಕೇಳಿದಂತ ಒಬ್ಬೊಬ್ಬ ನಿನ್ನ ಮಕ್ಕಳನ್ನ ಆಶೀರ್ವದಿಸಲು ಮುಂದಿನ ಸಮಯ ನಿನ್ನ ಕರಗಳಿಗೆ ಒಪ್ಪಿಸುತ್ತಾ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ.